ಹಿರಿಯ ಪ್ರಾಥಮಿಕ ಶಾಲೆ ಅರಳಿಹಳ್ಳಿ ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆಯ ನಮ್ಮ ಈ ಒಂದು ಶಾಲೆಯಲ್ಲಿ ನಮ್ಮ ಇಲಾಖೆಯಿಂದ ಹೊರಡಿಸಲಾದ ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆ ಅಡಿಯಲ್ಲಿ ಈ ದಿನ ನಮ್ಮ ಶಾಲೆಯ ಮಕ್ಕಳು ಈ ಒಂದು ಸಾಂಪ್ರದಾಯಿಕ ಅಡಿಗೆ ಮತ್ತು ಪಾಕ ಪದ್ಧತಿಗಳನ್ನು ಅವರ ಒಂದು ಸ್ಥಳೀಯವಾಗಿ ಏನು ವಿಶೇಷತೆ ಇದೆ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಹಾಯ್ ತನುಶ್ರೀ, ಈಗ ನೀವು ಏನು ತಯಾರಿಸ್ತಾ ಇದ್ದೀರಾ? ರೊಟ್ಟಿ. ನಿಮ್ಮಲ್ಲಿ ರೊಟ್ಟಿ ಪ್ರತಿಯೊಬ್ಬರು ಮಾಡ್ತೀರಾ? ಪ್ರತಿದಿನ ಮಾಡ್ತೀರಾ? ರೊಟ್ಟಿ ಜೊತೆಗೆ ರೊಟ್ಟಿಗೆ ಏನೇನು ಬಳಸ್ತೀರಿ? ಯಾವ ಜೋಳ ಮತ್ತೆ ರಾಗಿ ರೊಟ್ಟಿ ಮಾಡ್ತೀರಾ? ಸಜ್ಜೆದು ಸಜ್ಜೆ ಮಾಡಲ್ಲ. ಮತ್ತೆ ಜೋಳದ ಹಿಟ್ಟಿನಿಂದ ರೊಟ್ಟಿ ಬಿಟ್ಟು ಮತ್ತೇನಾದ್ರು ಮಾಡ್ತೀರಾ? ಜೋಳದ ಹಿಟ್ಟನ್ನು ಬಳಸಿ ಮುದ್ದೆ ಮಾಡ್ತೀರಾ? ಮುದ್ದೆ. ಓಕೆ. ಜೊತೆಗೆ ನಾವು ಈಗ ರೊಟ್ಟಿ ಮಾಡಿರಲ್ಲ, ಅದ್ರ ಜೊತೆಗೆ ಏನೇನು ತರಕಾರಿ ಪಲ್ಯ ಆಗಿರ್ಬೋದು, ಮಸಾಲೆ ಪದಾರ್ಥ ಆಗಿರ್ಬೋದು, ಏನೇನು ಬಳಸ್ತೀರಾ? ಏನು ಬಳಸ್ತೀರಾ? ಈಗ ಪಲ್ಯ ಮಾಡ್ಬೇಕಾ ಇದ್ರ ಜೊತೆಗೆ? ಮಿರ್ಚಿ ಮಾಡ್ತಾ ಇದ್ದೀರಲ್ಲ, ಈ ಮಿರ್ಚಿ ಮಾಡಾಕ ಏನೇನು ಬಳಸಿದ್ರಿ ಹೇಳ್ತೀರಾ? ಯಾವ ಹಿಟ್ಟು ಬಳಸಿದ್ರಮ್ಮ? ನೀವು ಮಾಡ್ತೀರಾ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದರಿಂದ ಏನಾದರೂ ಬೆನಿಫಿಟ್ ಐತೆ? ನಮಗೆ ಏನಾದರೂ ಆರೋಗ್ಯಕ್ಕೆ ಒಳ್ಳೇದೈತೆ ಇದು? ಏನು ಕಡಲೆ ಹಿಟ್ಟು ತಿಂತೀರಾ? ಕಡಲೆ ಹಿಟ್ಟು ತಿನ್ನೋದ್ರಿಂದ ಏನಾಗ್ತದೆ ನಮಗೆ? ಪೌಷ್ಟಿಕತೆ. ಪ್ರೋಟೀನ್ ಸಿಗ್ತೈತಿ ಕಡಲೆ ಹಿಟ್ಟಿನಿಂದ. ನೆಕ್ಸ್ಟ್ ಎಣ್ಣೆಯಿಂದ ಏನು ಸಿಗ್ತೈತಮ್ಮ? ಮತ್ತೆ ಬಣ್ಣ ಕಲರ್ ಹಾಕಿರಲ್ಲ, ಸಾಸಿವೆ, ಜೀರಿಗೆ, ಮಸಾಲೆ ಪದಾರ್ಥ ಏನಾದ್ರು ಹಾಕಿಯಾ? ಏನಾಯ್ತು? ಜೀರಿಗೆ ಅದೇನು? ಜೀರಿಗೆ ಹಾಕಿ, ಸಾಸಿವೆ, ಕರಿಬೇವು ಹಾಕಿದ್ಯಾ? ಬೆಳ್ಳುಳ್ಳಿ ಏನಾದ್ರು ಹಾಕಿಯಾ? ಇದೆಲ್ಲ ನಾವು ನಿಮ್ಮ ಊರಾಗ ಎಲ್ಲರೂ ಗೊತ್ತಾ? ಓಕೆ. ಇದನ್ನೇನು ಮಾಡ್ತೀರಿ? ಟಿಫನಿಗೆ ಬೆಳಗ್ಗೆ ಮಾಡ್ಬೋದು, ರಾತ್ರಿ ಯಾವಾಗಾದ್ರೂ ನಿಮ್ಮ ಅಮ್ಮ ಸುಸ್ತಾಗಿ ಬಂದಾಗ ಅಥವಾ ಊರಿಂದ ಬಂದಾಗ ನಾವು ಬೇಗ ಆಗುತ್ತೆ ಅಂತೇಳಿ ಮಾಡ್ಕೊಂಡು ಅಲ್ವಾ? ಗುಡ್, ವೆರಿ ಗುಡ್. ನೀವೇನು ಮಾಡೇಮ್ಮ? ಹಪ್ಪಳ ನಿಮ್ಮ ಮನೆಯಾಗ ಮಾಡ್ತಾರಾ? ಓಕೆ. ಹಪ್ಪಳ ಎಷ್ಟು ನೀವು ಯಾವ ಸಮಯದಲ್ಲಿ ನೀವು ಬೇಸಿಗೆ ರಜದಾಗ ಮಾಡಿದ್ರ ಹಪ್ಪಳನ? ಯಾರ್ಯಾರು ಮಾಡಿಕೊಟ್ಟಿದ್ರು ನಿಮ್ಮ ಮನೆಯಲ್ಲಿ? ನಿಮ್ಮಮ್ಮ ಇಟ್ಟು ರೆಡಿ ಮಾಡಿದ್ರು. ನೀನೇನಾದರೂ ಉದ್ದಿದ್ಯಾ? ನೀವು ಉದ್ದ ಏನು ಬಳಸ್ತೀರಿ ಹೇಳ್ರಿ? ಒಬ್ರು ಹೇಳ್ರಿ. ಸಾಂಬಾರ್ ಪದಾರ್ಥ ಹೇಳಿ. ಅದವು ಯಾವ ಬಳಸ್ತೀರಾ ನಿಮ್ಮಲ್ಲಿ ಹೇಳ್ಬೋದಾ? ಕೊತ್ತಂಬರಿ ನೋಡಿರಿ ಅವೆಲ್ಲ. ಮತ್ತೆ ಜಾಜಿಕಾಯಿ ಅಂತ ಬರ್ತದೆ, ಚಕ್ರಮಗ್ಗಿ ಅಂತ ಬರ್ತದೆ, ಚಕ್ಕಿ ಅಂತ ಬರ್ತದೆ, ಕಸ್ತೂರಿ ಮೇಥಿ ಅಂತ ಬರ್ತದೆ, ಹವೀಜ ಅಥವಾ ಧನಿಯಾ ಪುಡಿ ನೋಡಿದ್ರೆ ಧನಿಯಾ ಕಾಳು, ಅವುಗಳೆಲ್ಲವನ್ನು ಮಸಾಲೆ ಪದಾರ್ಥವಾಗಿ ನಾವೇನು ಮಾಡ್ತೀವಿ ಮನೆಯಲ್ಲಿ ಬಳಸ್ಕೊಂಡು ನಾವು ರುಚಿಕಟ್ಟಾದ ಆಹಾರವನ್ನು ತಯಾರಿಸ್ಕೊಳ್ತೀವಿ ಅಲ್ವಾ? ನಿಮ್ಮೂರಿಗೆಲ್ಲ ಗೊತ್ತಾಯ್ತಾ? ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅದಕ್ಕೊಂದು ಪೇಪರ್ ತರಿಸಿದ್ರು ಮುಚ್ಚ. ಸಿಂಗಲ್ ಲೈನ್ ನಿಂತ್ಕ ಒಳಗ ಬರ್ರಿ. ಅವ್ರನ್ನ ಬಿಡಿ, ಅಕ್ಕಿ ಕರ್ಕ ಬರ್ರಿ. ಇಲ್ಲಿ ಬರ್ರಿ, ಇಲ್ಲೊಬ್ರು ಬರ್ರಿ. ಇಲ್ಲಿ ಓಕೆ, ರೆಡಿ ಎಲ್ಲರೂ ಇಲ್ಲಿ ಇದ್ಕೊಳ್ರಿ. ನೆಕ್ಸ್ಟ್ ಏನು ಮಾಡಿದ್ವಿ ನಮ್ಮ ಶಾಲೆಯಲ್ಲಿ? ಯಾವ ರೀತಿಯ ಅಡಿಗೆ? ನಿಮ್ಮ ಸಾಂಪ್ರದಾಯಿಕ ಅಡಿಗೆಗಳು, ನಿಮ್ಮೂರಲ್ಲಿ ಬಳಸುವಂತ ಅಡಿಗೆ ಆಹಾರ ಪದಾರ್ಥಗಳು ತಯಾರಿಸಿದಲ್ವಾ? ಅವಕ್ಕೆ ಅಡಿಗೆ ತಯಾರಿಸಲಿಕ್ಕೆ ಬಳಸುವಂತ ಮಸಾಲೆ ಪದಾರ್ಥಗಳಾಗಿರ್ಬೋದು, ಆಹಾರ ದಿನಸುಗಳಾಗಿರ್ಬೋದು, ಮತ್ತೆ ತಯಾರಿಸುವಂತ ಪದ್ಧತಿ ಆಗಿರ್ಬೋದು, ಅವುಗಳನ್ನೆಲ್ಲ ನೀವು ತಿಳ್ಕೊಂಡ್ರಾ? ಓಕೆ. ನಿಮ್ಮ ಸ್ಥಳೀಯವಾಗಿ ಅತಿ ಹೆಚ್ಚು ಮಸಾಲೆಯನ್ನು ಬಳಸ್ತೀರಲ್ವಾ?
ನಾನ್ ವೆಜ್ ಮಾಡುವಾಗ ಅತಿ ಹೆಚ್ಚು ಮಸಾಲೆ ಬಳಸೋದ್ರಿಂದ ನಿಮಗೆ ಚಿರಪರಿಚಿತವಾಗಿದೆ ಮಸಾಲೆ ಪದಾರ್ಥಗಳು ಅಲ್ವಾ. ನೀವು ಒಬ್ಬೊಬ್ಬರು ಏನೇನು ಮಾಡಿದ್ರಿ ಹೇಳ್ಬೋದಾ? ನೀವೇನು ಮಾಡಿದ್ರಪ್ಪ? ಜ್ಯೂಸ್ ಮಾಡಿದ್ರಿ. ನೆಕ್ಸ್ಟ್ ನೀ ಏನು ಮಾಡಿದೆಪ್ಪ? ಟೊಮೆಟೊ ಬಾತ್ ಮಾಡಿದ್ಯಾ? ಗುಡ್. ಟೊಮೆಟೊ ಬಾತಿಗೆಲ್ಲ ಮಸಾಲೆ ಏನೇನು ಹಾಕಿರಿ ಒಂದ್ಸಲ ಹೇಳ್ಬಿಡು ಜಲ್ದಿ. ಕಲ್ಲು, ವೆರಿ ಗುಡ್. ಮತ್ತೆ ಪಲಾವ್ ಎಲೆ, ಚಕ್ಕೆ, ನಿಂಬೆಕಾಯಿ, ಬೆಳ್ಳುಳ್ಳಿ ಅಲ್ವಾ ಅದೆಲ್ಲ ಬಳಸಿದ್ರಾ? ನೀವೇನು ಮಾಡಿದ್ರಪ್ಪ? ಜ್ಯೂಸ್ ಮಾಡಿದ್ರಾ? ಜ್ಯೂಸಿಗೆ ಏನೇನು ಬಳಸಿದೆ? ನಿಂಬೆಹಣ್ಣು, ಸಕ್ಕರೆ, ಉಪ್ಪು. ಓಕೆ, ನೀವೇನು ಮಾಡಿದ್ರಮ್ಮ? ಓಕೆ, ಗುಡ್. ನೀವೇನು ಮಾಡಿದೆ? ಟೊಮೆಟೊ ಪಲ್ಯ ಮಾಡಿದಲ್ಲ, ಏನೇನು ಬಳಸಿದ್ರಿ ಬಾ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಜೀರಿಗೆ ಸಾಸಿವೆ, ಕರಿಬೇವು. ವೆರಿ ಗುಡ್. ಅನ್ನ ಮಾಡಿದ್ರಲ್ಲ, ಅನ್ನಕ್ಕೆ ಏನು ಮಾಡಿದೆಮ್ಮ? ನೀರು, ಅಕ್ಕಿ ಮತ್ತೆ ಉಪ್ಪು. ಓಕೆ, ನೀವು ಇವು ಕಾಮನ್ ಆಗಿ ಮಾಡ್ತಾ ಇರ್ತೀರಲ್ವಾ? ಓಕೆ, ನೆಕ್ಸ್ಟ್ ನೀವೇನು ಮಾಡಿದ್ರಮ್ಮ? ಇದೆಲ್ಲ ಹೇಳಿದ್ರಲ್ಲ, ವಿವರಣೆ ಆನೆ ಇದೆಲ್ಲ ಹೇಳಿದ್ರಿ. ನೆಕ್ಸ್ಟ್ ಇದು ಅಂತ ಹೇಳಿಲ್ಲ, ಹೇಳ್ಬಾರಮ್ಮ. ತನುಶ್ರೀ ಹೋಗಿ ಮುಂದಕ್ಕೂ. ರೊಟ್ಟಿ ಜೊತೆಗೆ ನಾವು ಈ ಸ್ಥಳೀಯವಾಗಿ ನೀವೇನು ಮಾಡ್ಕೊಳ್ತೀರಿ? ಇದು ಯಾವ ಪಲ್ಯ ಇದು? ಹಾಂ ಬಾ, ಪುಟಾಣಿ ಹಿಟ್ಟಿನಿಂದ ಮಾಡ್ತೀವಿ. ಬಾ ಹೇಳ್ಬಾ. ಪುಟಾಣಿ ಹಿಟ್ಟಿನ ಪಲ್ಯನಾ ಇದು? ನೀವು ಕಾಮನ್ ಆಗಿ ನಿಮ್ಮ ಊರಾಗೆಲ್ಲ ಆಲ್ಮೋಸ್ಟ್ ಮಾಡ್ತಾ ಇರ್ತೀರಲ್ಲ ರೊಟ್ಟಿ ಜೊತೆಗೆ, ಮತ್ತೆ ಅವ್ರು ಚಪಾತಿ ಜೊತೆಗೆ ಮತ್ತೆ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಏನೇನು ಬಳಸಿದ್ದು ಹೇಳ್ಬೋದಾ? ಕಡಲೆ ಹಿಟ್ಟು, ಮೆಣಸಿನಕಾಯಿ, ಈರುಳ್ಳಿ, ಟೊಮಾಟೆ, ಅತ್ಯಂತ ಬೇಗ ಆಗ್ತದಲ್ಲ ಇದು ಪಲ್ಯ ಮಾಡಲಿಕ್ಕೆ. ಸಮಯ ಟೈಮ್ ತಗೊಳ್ಳೋದಿಲ್ಲ ಜಾಸ್ತಿ ಅಲ್ವಾ? ರೊಟ್ಟಿ ಜೊತೆಗೆ ಕಾಂಬಿನೇಷನ್. ರೊಟ್ಟಿ ಎಷ್ಟು ಮಾಡಿದೆ ಮತ್ತೆ ಚೆನ್ನಾಗಿ ಮಾಡಿದೆಯಲ್ಲ? 20 ಮಾಡಿದ್ವಿ. ಓಕೆ, ಇದೆಲ್ಲ ವಿವರಣೆ ಆಗಿದೆ ಅಲ್ಲ ನಿಮ್ಮದು? ಓಕೆ, ತುಂಬ ಚೆನ್ನಾಗಿ ಭಾಗವಹಿಸಿದ್ರು ಈ ಒಂದು ಚಟುವಟಿಕೆಯಲ್ಲಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಒಂದು ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆ ಅಡಿಯಲ್ಲಿ ಪಾಕ ಪದ್ಧತಿಗಳನ್ನು ತಿಳ್ಕೊಂಡಿದ್ದೀರಾ. ಮಸಾಲೆ ಪದಾರ್ಥಗಳನ್ನು ನಿಮಗೆಲ್ಲ ಪರಿಚಿತ ಆಗಿದೆ. ಇದುವರೆಗೂ ನೀವು ಈ ಒಂದು ಕಾರ್ಯಕ್ರಮ ಚಟುವಟಿಕೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರೂ ಬರಲಿ, ಅದು ಟೇಬಲ್ ಬರಲಿ. ನೀವು ಮಿರ್ಚಿ ಮಾಡ್ದಾಗೆಲ್ಲ ಇರ್ತೀಯಲ್ಲ, ನಮ್ಮ ನಿಖಿಲ ಇದಾಳ್ರಿ. ಕವರ್ ಆಗಲ್ಲ. ಹತ್ರ ಬರ. ಪಲಾವ್ ಎಲೆ, ಪಲಾವ್ ಎಲೆ. ಇದು ಕಲ್ಲು, ವೆರಿ ಗುಡ್. ಇದು ಇದು ಲವಂಗ, ಇದು ಮೆಣಸು. ನೆಕ್ಸ್ಟ್ ಇದೇನು? ಇದು ಚಕ್ಕೆ. ಇದೆಲ್ಲ ಮಸಾಲೆ ಪದಾರ್ಥ ಬಳಸ್ತೀರಿ. ನೆಕ್ಸ್ಟ್ ಇದು ಉಪ್ಪು, ಇದು ಗರಂ ಮಸಾಲ, ಇದು ಖಾರ ಪುಡಿ. ಮತ್ತೆ ಇವು ಏನು ಹೇಳ್ಬೋದಾ? ಈರುಳ್ಳಿ, ಇದೆಲ್ಲ ಹಾಕಿ ಎಣ್ಣೆಗೆ ಹಾಕಿ ಏನು ಮಾಡ್ತೀರಿ? ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಇವೆರಡನ್ನ ಹಾಕಿ ಕಲಿಸ್ಬಿಡ್ತೀರಿ. ಟೊಮಾಟೊ ಬಾತ್ ರೆಡಿ ಆಗ್ತದೆ ಅಲ್ವಾ? ನಿಮಗೆ ಮಸಾಲೆ ಪದಾರ್ಥಗಳು ಯಾವಂತ ಗೊತ್ತಾಯ್ತಲ್ಲ? ಓಕೆ, ಗುಡ್, ವೆರಿ ಗುಡ್ ಮಕ್ಕಳು. ಚೆನ್ನಾಗಿ ಭಾಗವಹಿಸಿದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮಾಡಿ ಕಂಟಿನ್ಯೂ. ಓಕೆ, ನಿಮ್ಮ ಊರಾಗೆಲ್ಲ ಟೊಮಾಟೊ ಬಾತ್ ಎಲ್ಲ ಕಾಮನ್ ಆಗಿ ಮಾಡ್ತೀರಾ? ದಿನ ಮಾಡಲ್ಲ, ವಾರಕ್ಕೊಂದ್ಸಲ. ನಿಮಗೆ ಯಾವಾಗಾದ್ರೂ ಊಟ ಬೇಸರ ಆದಾಗ ಅದೆಲ್ಲ ಮಾಡ್ಕೊಂಡು ತಿಂತೀರಾ? ಅದಲ್ಲ, ನಿಮ್ಮ ಅಮ್ಮ ಊರಿಗೆ ಹೋದಾಗ ಸಾಂಬಾರು ಮಾಡಕ್ ಬರಲ್ಲ ಅಲ್ಲಿ, ಹೌದಲ್ಲ? ಅವಾಗ ಏನು ಮಾಡ್ಕೊಂತೀವಿ? ಟೊಮಾಟೊ ಬಾತು ಅಥವಾ ಎಗ್ ರೈಸ್ ಏನೋ ಒಂದು ಮಾಡ್ಕೊಂತೀರಲ್ವಾ? ಇವೆಲ್ಲ ಮಸಾಲೆಗಳನ್ನು ಹಾಕೋದು ಗೊತ್ತೈತಲ್ವಾ? ಓಕೆ, ಥ್ಯಾಂಕ್ ಯು. ಗುಡ್. ಇದು ಜೂಮ್ ರೆಡಿನಾ? ಇಲ್ಲೇ ಇರ್ಲಪ್ಪ, ಟೊಮೆಟೊ ಬಾತ್ ಮಾಡ್ರಿ. ಅಲ್ಲಿ ಬಾಳೆ ಐತಲ್ಲ ಅಲ್ವ? ರೆಡಿನಾ? ಇಲ್ಲೇ ರೆಡಿ. ಏನ್ ಮಾಡಿದ್ದೀರಿ ಇವತ್ತು ನೀವು? ಶರ್ಬತ್ತಿಗೆ ಏನಾದ್ರು ಅಡಿಗೆ ಮಾಡ್ಲಿಕ್ಕೆ ಒಲೆ ಬೇಕಾತಾ? ಬೆಂಕಿ ಬೇಕಾಯ್ತಾ? ಇಲ್ಲ ಅಲ್ವಾ? ಏನೇನ್ ಬಳಸಿದ್ರಿ ಹೇಳ್ಬೋದಾ? ಇದಕ್ಕೆ ಇನ್ನೂ ಒಂದು ಸೇರಿಸ್ಬೋದು. ಏನ್ ಗೊತ್ತಾ? ಏಲಕ್ಕಿ ಪುಡಿ ಕೂಡ ಸೇರಿಸ್ಬೋದು. ಏಲಕ್ಕಿ ಪುಡಿ ಗೊತ್ತಾ? ಏಲಕ್ಕಿ ಪುಡಿ ಹಾಕಿದ್ರೆ ನಮ್ಗೆ ಏನಾಗ್ತದೆ? ತುಂಬಾ ಚೆನ್ನಾಗಿ ಬರ್ತದೆ. ಶರ್ಬತ್ ಮಾಡಿದ್ದೀರಾ? ಗುಡ್, ವೆರಿ ಗುಡ್.